ಮಹಾಭಾರತದ ಅತ್ಯಂತ ದುರಂತ ನಾಯಕ, ಶಕುನಿಯ ಕುತಂತ್ರಕ್ಕೆ ಬಲಿಯಾದ. ಅಹಂಕಾರವೇ ಇವನ ಪತನಕ್ಕೆ ಕಾರಣ ಆಗೋಯ್ತು. ಕುರುಕ್ಷೇತ್ರ ಯುದ್ಧ ಆರಂಭವಾಗಿದ್ದೇ ಇವನಿಂದ, ಕೊನೆಯಾಗಿದ್ದು ಇವನಿಂದಾನೆ. ಅವನೇ ಕೌರವ ದುರ್ಯೋಧನ. ಅಂದು ಕುರುಕ್ಷೇತ್ರದ 18ನೇ ದಿನ. ಕುರುಕ್ಷೇತ್ರದ ಇಡೀ ಯುದ್ಧ ಭೂಮಿಯೇ ಸ್ತಬ್ಧ. ಸಾವಿನ ಘನಘೋರ ನರ್ತನವನ್ನು ತೋರ್ಪಡಿಸುತ್ತಿದ್ದ ಕುರುಭೂಮಿಲಿ ಎಲ್ಲಿ ನೋಡಿದ್ರೂ ಆಯುಧದ ಚೂರುಗಳೇ ಚೆಲ್ಲಿತ್ತು. ಮೃತದೇಹಗಳ ರಕ್ತ ಹರಿದು ರಕ್ತ ಸಾಗರವೇ ಭೂಮಿಯನ್ನು ತೊಯ್ದಿತ್ತು. ದುರ್ಯೋಧನ ಅವ್ರ ಮಧ್ಯ ಒಂದೊಂದು ಹೆಜ್ಜೆ ನೀಡುತ್ತಾ ಬಂದ. ರಕ್ತದ ಕೆಸರಿನಲ್ಲಿ ಕಾಲಿಗೆ ಆಯುಧ ಚೂರುಗಳು ಚುಚ್ಚುತ್ತಾ ಇದ್ವು. ದೊಡ್ಡ ದೊಡ್ಡ ಅಜಾನುಬಾಹುಗಳ ಹೆಣೆಗಳನ್ನು ಮೆಟ್ಟುತ್ತಾ ಮುಂದೆ ಬರ್ತಾ ಇದ್ದ. ಒಂದ್ ಹೆಜ್ಜೆ ಮುಂದೆ ಬಂದಾಗ ರಣರಂಗದಲ್ಲಿ ಬಾಣಗಳ ಬಲೆಯಲ್ಲಿ ಛಿದ್ರ ಛಿದ್ರವಾಗಿ ಬಿದ್ದಿದ್ದ ದ್ರೋಣರ ದೇಹವನ್ನು ನೋಡ್ದ. ದ್ರೋಣರ ತಲೆಯನ್ನು ಸವರುತ್ತಾ, ಇದನ್ನ ನಾನು ನಂಬೋದಕ್ಕೂ ಆಗ್ತಾ ಇಲ್ಲ. ಬಿಲ್ಲು ಬಾಣಗಳ ಕೈಚಳಕದಲ್ಲಿ ಪ್ರವೀಣರಾದ ನೀವು ಗಾಂಡೀವಿಧಾರನ ಅರ್ಜುನನಿರ್ಲಿ, ಪಿನಕವೆಂಬ ಧನಸ್ಸನ್ನು ಹಿಡಿದ ಶಿವನೂ ಕೂಡ ನಿಮ್ಮೆದುರು ನಿಂತು ಯುದ್ಧ ಮಾಡೋದಕ್ಕಾಗೋದಿಲ್ಲ. ಇನ್ನು ಅರ್ಜುನ ನಿಮ್ಗೆ ಯಾವ ಲೆಕ್ಕ? ಹೀಗಿರುವಾಗ ಅದು ಹೇಗೆ ನೀವು ಯುದ್ಧದಲ್ಲಿ ಅಸುನೀಗಿದ್ರಿ ಅಂತ ಯೋಚನೆ ಮಾಡ್ದ. ಇದು ನನ್ನ ಕರ್ಮ, ಅಧರ್ಮದ ಫಲನ ಅಂತ ನೊಂದ. ದ್ರೋಣರ ಕಾಲಿಗೆ ನಮಸ್ಕರಿಸಿ ಮುಂದೆ 3 ಹೆಜ್ಜೆ ಹೋಗಿ ಅಲ್ಲಿ ಅಭಿಮನ್ಯುವಿನ ಶವನ ನೋಡ್ತಾನೆ. ಅರ್ಧ ಮುದುಡಿದ ಕಣ್ಣುಗಳು, ಅರಳಿದ ಮುಖ, ದೇಹದಿಂದ ಕಡಿದು ಬಿದ್ದಿದ್ದ ಕೈಗಳನ್ನು ನೋಡಿ ಏಕಾಂಗಿಯಾದ ಅಭಿಮನ್ಯುವನ್ನು ಅನೇಕ ವೀರರು ಸುತ್ತುವರೆದರೂ ಕೂಡ ಅವರೊಡನೆ ಕಾದಾಡಿ ವೀರವರ್ಣವನ್ನಪ್ಪಿದ ಅಭಿಮನ್ಯುವನ್ನು ನೋಡುತ್ತಾ, ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹನ ಭೇದಿಸೋದಕ್ಕೆ ನೀನು ನಿಮ್ಮಪ್ಪನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೇಗೆ ಚಕ್ರವ್ಯೂಹನ ಭೇದಿಸಿ ರಣರಂಗದಲ್ಲಿ ಶತ್ರು ರಾಜರನ್ನ ಸದೆಬಡಿದ ಅರ್ಜುನನ ಪುತ್ರ ಅಭಿಮನ್ಯು, ನಿನ್ನ ಸರಿಸಮಕ್ಕೆ ಬರೋ ಇನ್ನೊಬ್ಬ ಯೋಧನಿಲ್ಲ. ಜಗತ್ತಿಗೆ ನೀನು ಪರಾಕ್ರಮಶಾಲಿ. ನಿನ್ನಂತ ವೀರ ಮರಣ ನನಗ್ ದೊರೆದ್ರೆ ಸಾಕು ಅಂತ ಪಶ್ಚಾತ್ತಾಪ ಪಟ್ಟ. ಮತ್ತೆ ಹಾಗೆ ಮುಂದೆ ಹೋದ. ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ನೋಡಿ, ತಂದೆ ಸತ್ತಾಗ ಮಗ ಬೊಗಸೆ ನೀರಿನ ತರ್ಪಣೋದಕನ ನೀಡುವುದು ಕ್ರಮ, ಆದರೆ ಇಲ್ಲಿ ತಂದೆಯೇ ಮಗನಿಗೆ ನೀಡುವ ಪರಿಸ್ಥಿತಿ ಬಂತು ಅಂತ ಪಶ್ಚಾತ್ತಾಪ ಪಟ್ಟ. ಹಾಗೆ ಮುಂದೆ ಹೋದಾಗ ಗದ ಪ್ರಹಾರದಿಂದ ರಕ್ತದ ಪ್ರವಾಹದಲ್ಲಿ ಮುಳುಗಿದ್ದ ತನ್ನ ತಮ್ಮನ ದುಶ್ಯಾಸನನ ಬಳಿ ಬಂದು, ನಿನ್ನನ್ನೂ ಕೊಂದನೆ ಆ ವೈರಿ, ನಿನ್ನನ್ನು ಕೊಂದವರನ್ನು ನಾನು ಸುಮ್ಮನೆ ಬಿಡುವೆನೆ. ನಾನು ಬದುಕಿದ್ದೀನಿ, ಅವನು ಬದುಕಿದ್ದಾನೆ ಎಂದು ಸಿಟ್ಟಾದ. ಮುಂದೆ ನಡೆಯುವಾಗ ಆತನ ಕಣ್ಣಿಗೆ ಬಿದ್ದದ್ದು ತನ್ನ ಪ್ರಿಯ ಮಿತ್ರ ಸೂರ್ಯನ ಮಗ ಕರ್ಣ. ರಾಜಾದಿರಾಜ ಕರ್ಣನ ಹೆಣವನ್ನು ನೋಡಿ ಅವನ ಕಣ್ಣುಗಳು ತುಂಬಿ ಬಂದವು. ಕಂಠವು ಮಾತೇ ಬಾರದಾಯಿತು. ನೀನೂ ಮರಣ ಹೊಂದಿದ ಮೇಲೆ ನಾನು ಎಲ್ಲಿಗೆ ಹೋಗಲಿ? ಉಸಿರನ್ನು ನಿಲ್ಲಿಸಿ ಬಿಟ್ಟೆಯ ಗೆಳೆಯ ಎಂದು ಅತ್ತ ದ್ವೇಷದಿಂದ ಎದ್ದ. ನಂತರ ಹೋಗಿದ್ದು ವೈಶಂಪಾಯನ ಸರೋವರದ ನೀರಿನಲ್ಲಿ ಅಂತರ್ಗತನಾದ. ನಂತರ ನಡೆದದ್ದು ಘೋರ ಮಹಾ ಗದಾಯುದ್ಧ.